ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಈ ವರ್ಷದ ಮೊದಲನೇ ಸಂಡೇ ಅಂತಲೇ ಹೇಳ್ಬೋದು. ಸೊ ಇವತ್ತು ಒಂದು ಬರ್ಡೇ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾರ ಫಂಕ್ಷನ್ನು, ಯಾರ ಬರ್ಡೇ ಅಂತ ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡಿ, ನನಗೆ ಅಂತಲ್ಲ, ಯಾರೇ ಹೊಸ ಯೂಟ್ಯೂಬರ್ಸ್ ಬಂದರೂ ದಯವಿಟ್ಟು ಸಪೋರ್ಟ್ ಮಾಡಿ. ಏಕೆಂದರೆ ನೀವು ಕೊಡೋ ಸಪೋರ್ಟು ಅವ್ರಿಗೂ ಒಂದು ಉತ್ಸಾಹ ಬರುತ್ತೆ ವೀಡಿಯೋಸ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇನ್ನೂ ರೆಡಿ ಆಗಿಲ್ಲ, ಸೇಮ್ ನ್ಯೂ ಇಯರ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಬರಬೇಕಾದ್ರೆ ನಾನು ಜಾಸ್ತಿ ಡ್ರೆಸ್ಗಳನ್ನ ತರಲಿಲ್ಲ, ಒಂದು 15 ಡೇಸ್ಗಷ್ಟೇ ಅಲ್ವಾ. ಇಲ್ಲೊಂದು ಸ್ವಲ್ಪ ಡೈಲಿ ವೇರ್ ಡ್ರೆಸ್ಗಳು ಇಟ್ಟಿದ್ದೀನಿ. ಸೊ ಹಾಗಾಗಿ ಇಲ್ಲಿಗೆ ಬಂದಮೇಲೆ ಅದು ಫಂಕ್ಷನ್ ಅಟೆಂಡ್ ಮಾಡಲ್ವಲ್ಲ. ಸೊ ಹಾಗಾಗಿ ಯಾವುದು ತೊಗೊಂಡು ಬಟ್ ಸಡನ್ ಪ್ಲ್ಯಾನ್ ಆಯಿತು ಹೋಗಬೇಕು ಅನ್ನೋದು ಇವತ್ತು. ಸೊ ಅದೇ ಡ್ರೆಸ್ನೇ ವೇರ್ ಮಾಡಿದ್ದೀನಿ. ನಂದು ಪಾರ್ಟಿ ವೇರ್ ಡ್ರೆಸ್ಗಳು ಯಾವುದು ತಂದಿಲ್ಲ, ಫಂಕ್ಷನ್ ವೇರ್ ಡ್ರೆಸ್ಗಳು. ಸೊ ಹಾಗಾಗಿ ಸೇಮ್ ಡ್ರೆಸ್ನೇ ಹಾಕ್ಕೊಳ್ಳೋಣ, ಏನಾಗಲ್ಲ ಅಂತ ಅಂದ್ಬಿಟ್ಟು ಸೇಮ್ ಡ್ರೆಸ್ನೇ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇನ್ನೂ ರೆಡಿ ಆಗಿಲ್ಲ, ಫೇಸ್ಗೆ ಸ್ವಲ್ಪ ಕ್ರೀಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಇನ್ನೂ ಫೈನಲ್ ಮಾಡ್ಕೊಂಡಿಲ್ಲ. ಸೊ ರೆಡಿ ಆಗಬೇಕು. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಬೈಕಲ್ಲಿ ಹೋಗ್ತಾ ಇಲ್ಲ. ಬಿಡದಿ ಹತ್ರ ಇರೋದು ಫಂಕ್ಷನ್ನು. ಸೊ ನಾನು ಬಿಡದಿಗೆ ಹೋಗ್ತೀನಿ ಬಸ್ಸಲ್ಲಿ. ಸೊ ಅಲ್ಲಿಂದ ನಮ್ಮ ಯಜಮಾನ್ರು ಬಂದು ಪಿಕ್ ಮಾಡ್ತಾರೆ. ಅಲ್ಲಿ ಹಳ್ಳಿ ಹೋಗಬೇಕಾಗಿರೋದು, ಸೊ ಒಳಗಡೆ. ಸೊ ಹಾಗಾಗಿ ಬಿಡದಿಗೆ ಬಂದು ಅವ್ರು ನನ್ನ ಪಿಕ್ ಮಾಡ್ಕೊಂಡು ಬೈಕಲ್ಲಿ ಹೋಗ್ತಾರೆ. ಸೊ ಆ ಕಡೆಯಿಂದ ರಿಟರ್ನು ನಾನು ಬಸ್ಸಲ್ಲೇ ಬರಬೇಕು, ಯಾಕಂತಂದರೆ ಅವ್ರಿಗೇನೋ ಸ್ವಲ್ಪ ಕೆಲಸ ಇದೆ ನಮ್ಮ ಯಜಮಾನ್ರಿಗೆ. ಸೊ ಊಟ ಮುಗಿಸ್ಕೊಂಡು ಮತ್ತೆ ನನ್ನ ಬಿಡದಿಗೆ ಡ್ರಾಪ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರು ಹೋಗ್ತಾರೆ, ನಾನು ಈ ಕಡೆ ಬರ್ತೀನಿ ಬ್ಯಾಂಗ್ಳೂರಿಗೆ. ಸೊ ಇವತ್ತೊಂದು ಬರ್ಡೇ ಫಂಕ್ಷನ್, ಯಾರ್ದು, ಏನು, ಎಲ್ಲಿ, ಪ್ರತಿಯೊಂದನ್ನು ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ವ್ಲಾಗ್ನ ಪೂರ್ತಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಏನಪ್ಪ ಅಂತ ಅಂದರೆ ಹೇಳೋದು ಮರ್ತೋಗ್ಬಿಟ್ಟೆ. ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಸೊ ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ. ಮೂಗು ಫುಲ್ಲು ಬ್ಲಾಕ್ ಆಗಿಬಿಟ್ಟಿದ್ದೆ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೂ ಕಮ್ಮಿ ಆಗ್ತಾ ಇಲ್ಲ ಅದು. ಸೊ ವೆದರ್ಗೆ, ಈ ವೆದರಲ್ಲಿ ನನಗೆ ಇವಾಗೆ ಅಂತಲ್ಲ, ಯಾವಾಗಲೂ ಹಾಗೇ ಕೋಲ್ಡ್ ಆಗಿಬಿಡುತ್ತೆ. ನೆನ್ನೆ ನೈಟ್ ಸ್ವಲ್ಪ ಕಫ ಇತ್ತು, ಕೆಮ್ಮು ಬರ್ತಿತ್ತು. ಸೊ ಇವಾಗ ಸ್ವಲ್ಪ ಇಲ್ಲ, ಬಟ್ ಮೂಗು ಮಾತ್ರ ಬ್ಲಾಕ್ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ. ಮಧ್ಯ ಮಧ್ಯ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಪ್ಲೀಸ್. ಇಷ್ಟು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಲಾಸ್ಟು ನ್ಯೂ ಇಯರ್ ದಿನ ಈ ಚೋಕರ್ ಏನು ಹಾಕಿರಲಿಲ್ಲ, ಜಸ್ಟ್ ಒಂದು ಓಲೆ ಹಾಕ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡು ಬಿಟ್ಟಿದ್ದೆ. ಸೊ ಈ ಸರಿ ಚೋಕರ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊರಡಬೇಕು, ಟೈಮ್ ಆಗಿದೆ. ನಮ್ಮ ಯಜಮಾನ್ರು ಕೂಡ ರೆಡಿ ಆಗಿದ್ದಾರೆ. ಸೊ ನಾನು ಇವಾಗ ಬಸ್ಸಲ್ಲಿ ಹೊರಡ್ಬೇಕಲ್ಲ, ನಾನು ಬರೋದು ಲೇಟ್ ಆಗುತ್ತೆ. ಅವ್ರೇನು 10 ನಿಮಿಷ 1/4 ಗಂಟೆಗೆಲ್ಲ ಬಂದುಬಿಡ್ತಾರೆ ಬೈಕಲ್ಲಲ್ವ, ನಾನು ಹೋಗೋದು ಬಸ್ಸಲ್ಲಿ. ಸೊ ಹೊರಡ್ತಾ ಇದ್ದೀನಿ, ಬನ್ನಿ. ಸೊ ಫೈನಲಿ ಕೆಂಗೇರಿಯಿಂದ ಡೈರೆಕ್ಟ್ ಗಾಡಿ ಸಿಕ್ತು ನನಗೆ ಬಿಡದಿಗೆ. KSRTC ಬಸ್ಸೇ ಸಿಕ್ತು. ಸೊ ನಾನ್ ಸ್ಟಾಪಲ್ಲ ಅಂದ್ಬಿಟ್ಟು ಆ ಬಸ್ ಹತ್ಕೊಂಡೆ. ಬಸ್ಸಲ್ಲಿ ವಿಡಿಯೋ ಮಾಡ್ಕೋಬೇಕಾದ್ರೆ ಸ್ವಲ್ಪ ನರ್ವಸ್ ಆಗ್ತಿತ್ತು, ಜನ ಇದ್ರಲ್ಲ. ಸೊ ಹಾಗಾಗಿ ಬಿಡದಿ ಬಂದು ಇಳಿದ ತಕ್ಷಣ ನಮ್ಮ ಯಜಮಾನ್ರು ಬಂದರು ರಾಮನಗರದಿಂದ. ಬೈಕಲ್ಲಿ ಇಬ್ಬರು ಹೋಗೋಣ ಅಂತ, ಅದಕ್ಕೆ ನಾನು ಬಸ್ಸಲ್ಲಿ ಬಂದಿದ್ದೆ. ಸೊ ಅಲ್ಲಿಂದ ಬೈಕಲ್ಲಿ ಇಬ್ಬರು ಹೊರಟ್ವಿ. ಅಲ್ಲೇ ಬಿಡದಿ ಹತ್ರನೇ ಫಂಕ್ಷನ್ ಇಟ್ಟಿದ್ದು. ಫಂಕ್ಷನ್ನು ಯಾರ್ದಪ್ಪ ಅಂತ ಅಂದರೆ ನಮ್ಮ ಸೋದರ ಮಾವ ಇದ್ದಾರಲ್ಲ, ಅವ್ರದ್ದು ಮೊಮ್ಮಗಳದು, ಅಂದರೆ ಮಗಳದ್ದು ಬರ್ತಡೆ, ವರ್ಷದ ಬರ್ತಡೆ. ಸೊ ಫೈನಲಿ ರೀಚ್ ಆದ್ವಿ ಅವ್ರ ಮನೆ ಹತ್ರ. ನಾವು ಹೋಗಿದಾಗ 12:45 ಸೊ ಕೇಕ್ ಕಟ್ಟಿಂಗ್ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ಜನ ಬರೋದೇ 12 ಗಂಟೆ ಮೇಲಲ್ವಾ. ಸೊ ಹಾಗಾಗಿ ಲೇಟಾಗಿ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದರು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಲ್ಲಿ. ಸೊ ಆ ಗೊಂಬೆ ಕೇಕ್ ಇದೆಯಲ್ಲ, ತುಂಬ ಕ್ಯೂಟಾಗಿತ್ತು. ಗರ್ಲ್ ಬೇಬಿದಲ್ವ, ಸೊ ಚೆನ್ನಾಗಿ ಮಾಡಿಸಿದ್ರು. ನನಗಂತೂ ಇಷ್ಟ ಆಯಿತು ಕೇಕ್ ಡಿಸೈನ್ ಗೊಂಬೆದು. ಸೊ ಪಾಪಗೆ ರೆಡಿ ಮಾಡ್ತಾಯಿದ್ರು, ಇನ್ನು ಅಲ್ಲಿ ಕೂರಿಸ್ಕೊಂಡು. ಅವಳದು ಕ್ಯಾಪ್ಚರ್ ಸಿಗಲಿಲ್ಲ, ಆ ಕಡೆ ತಿರ್ಕೊಂಡ್ಬಿಡ್ತಾಯಿದ್ಲು. ಮನೆ ಹತ್ರನೇ ಫಂಕ್ಷನ್ ಮಾಡ್ಕೊಳ್ತಾಯಿದ್ರು. ಸೊ ಮನೆ ಹೊರಗಡೆನೇ ಈ ಥರ ಡೆಕೋರೇಷನ್ ಮಾಡಿಸಿದ್ರು, ಸ್ಟೇಜ್ ಹಾಕ್ಸ್ಬಿಟ್ಟು. ಪಾಪು ಹೆಸರು ಬಂದು ಪುನರ್ವಿಕಾ ಅಂತ. ಕ್ಯೂಟ್ ಆಗಿದೆ ಅಲ್ಲ ನೇಮು. ಪಾಪುನೂ ಅಷ್ಟೇ ಕ್ಯೂಟ್ ಆಗಿದ್ಲು, ಬಟ್ ಅವಳನ್ನ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಸಿನ್ಸಿನ ಮಾಡ್ಕೊಳ್ತಾ ಇದ್ಲು ಪಾಪುನು. ನಮ್ಮ ಮಗುನೂ ಹಾಗೆ ಮಾಡಿದ್ದು.
ನಂಗೆ ಕೂತ್ಕೊಳ್ಳೋಕಾಯ್ತು. ಸೊ ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಟೈಮ್ ಆಗಿಬಿಡತ್ತೆ ಹೋಗಬೇಕು ಅಂತ ಹೇಳಿಬಿಟ್ಟು. ಸೊ ವೆಜ್ ಊಟ ಮಾಡಿಸಿದ್ರು, ಹೋಳಿಗೆ ಊಟ, ಸಿಹಿ ಊಟ ಮಾಡಿಸಿದ್ರು. ಸೊ 3 ಥರ ಪಲ್ಯ ಮಾಡಿಸಿದ್ರು, ಆಲೂ ಕಬಾಬು, ಒಬ್ಬಟ್ಟು, ಪಾಯಸ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿಸಿದ್ರು ಆ್ಯಂಡ್ ಅನ್ನ ಸಾಂಬಾರು ಮಾಡಿಸಿದ್ರು. ಚೆನ್ನಾಗಿತ್ತು ಊಟ. ಮತ್ತು ಪೂರಿನೂ ಇತ್ತು, ಪೂರಿ ಮತ್ತು ಪನ್ನೀರ್ ಗ್ರೇವಿ ಮಾಡಿಸಿದ್ರು, ನನ್ನ ಫೇವ್ರೆಟ್ ಪನ್ನೀರ್ ಗ್ರೇವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಹೊರಟೆ. ಅವ್ರನ್ನ ಬಿಡ್ದಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರಿಗೂ ಕೆಲಸ ಇತ್ತು ಆ್ಯಂಡ್ ನಮ್ಮ ಜನ ಎಲ್ಲ ಈಗ ಬರ್ತಾಯಿದ್ರು, ರಿಲೇಷನ್ಸ್ ಎಲ್ಲ. ಬಟ್ ನಂಗೆ ಮಾತಾಡೋದಕ್ಕಾಗಲಿಲ್ಲ. ಬಂದಷ್ಟು ಜನನ ಮಾತಾಡ್ಸ್ಕೊಳ್ಳೋದನ್ನೆಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನಾನು. ಸೊ ಬೇಗ ಮಾತಾಡಿಸ್ಕೊಂಡು ಅವ್ರನ್ನ ಬಿಡ್ದಿ ಹತ್ರ ಡ್ರಾಪ್ ಮಾಡೋದಕ್ಕೆ ಬಂದರು, ಬಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸೊ ನನಗೂ ಹೋಗಿದ ತಕ್ಷಣ ಅಲ್ಲಿ ಬಸ್ ಆಲ್ರೆಡಿ ನಿಂತಿತ್ತು, BMTC. ಸೊ ನಾನು ಹತ್ತು ಕೂತ್ಕೊಂಡಿದ್ದೆ. ಅವ್ರು ನಾನು ಹೋಗೋವರೆಗೂ ನೋಡ್ತಾ ಹಾಗೆ ನಿಂತಿದ್ರು. ಸೊ ಅವರು ಕೂಡ ಹೊರಟರು, ನಮ್ಮ ಯಜಮಾನ್ರು. ಬಸ್ಸಲ್ಲೂ ನನಗೆ 2 ಕಡೆನೂ ನಂಗೆ ಸೀಟ್ ಪ್ರಾಬ್ಲಮ್ಮೇ ಆಗಲಿಲ್ಲ, ನನಗೆ ಸೀಟ್ ಸಿಕ್ತು ಆರಾಮಾಗಿ. ಸೊ ಹಾಗೆ ಬಸ್ಸಲ್ಲಿ ಕುತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಅವಾಗೂ ಮಾತಾಡೋಣ ಅಂತ ಅಂದ್ಕೊಂಡ್ರೆ ನರ್ವಸ್ ಆಗ್ತಾಯಿತ್ತು ನನಗೆ ಬಸ್ನಲ್ಲಿ ಮಾತಾಡೋಕ್ಕೆ. ಬಿಡದಿಯಿಂದ ಬರ್ತಾ ಕೆಂಗೇರಿ ಇಳ್ಕೊಂಡೆ. ನನಗೆ ಬಸ್ಸಲ್ಲಿ ಓಡಾಡಿ ತುಂಬ ದಿನ ಆಗೋಯ್ತಲ್ವಾ. ಸೊ ಹಾಗಾಗಿ ನನಗೆ ಬ್ರಿಡ್ಜ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಿಲ್ಲ. ಸೆಂಟ್ರಲ್ಲಿ ರೋಡ್ ಕ್ರಾಸ್ ಮಾಡಿಬಿಡ್ತಾ ಇದ್ವಿ, ಅಂದರೆ ಆ ಕಡೆಯಿಂದ ಬಂದು ಇಳಿದಾಗ ಆ ರೋಡ್ಗೆ ದಾಟಬೇಕಾದ್ರೆ ನಾನು 2 ಸರಿ ಓಡಾಡಿದೆ. ಆ ಗ್ಯಾಪೇ ಕಾಣಿಸ್ತಿಲ್ವಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನನಗೆ ಫ್ಲ್ಯಾಶೇ ಆಗಿಲ್ಲ, ಬಸ್ಸಲ್ಲಿ ಓಡಾಡಿ ತುಂಬ ದಿನ ಆಗೋಗಿತ್ತಲ್ಲ. ಸೊ ಆಮೇಲೆ ಗೊತ್ತಾಯಿತು, ಸೊ ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜಲ್ಲಿ ಮೆಟ್ಲು ಸ್ಟೆಪ್ಸ್ ಹತ್ಕೊಂಡು ಹೋಗಿ ಆ ಕಡೆ ಇಳ್ಕೋಬೇಕು ಅಂತ ಆಮೇಲೆ ಗೊತ್ತಾಯಿತು ನನಗೆ. ಮಾರ್ನಿಂಗು ಹಂಗೆ ಆಗಿದ್ದು, ಬಟ್ ಈವ್ನಿಂಗ್ ಹೋಗಬೇಕಾದ್ರೆ ಮಧ್ಯಾಹ್ನ. ಸೊ ನಾರ್ಮಲಾಗಿ ಹೋದೆ ನಾನು. ಫೈನಲಿ ಮನೆ ರೀಚ್ ಆದೆ. ತುಂಬ ಬಿಸಿಲಿತ್ತು, ನಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ರೂಢಿ ಬೇರೆ ತಪ್ಪೋಗ್ಬಿಟ್ಟಿದೆಯಲ್ಲ. ಆರದು ಕಣ್ಣೆ ಚುಸ್ಕೊಂಡು ಹಾಯ್, ಎಲ್ಲೋಗಿದ್ಲು ಮಮ್ಮ, ಎಲ್ಲೋಗಿದ್ಲು? ಫಂಕ್ಷನ್ ಮುಗಿಸ್ಕೊಂಡೆಲ್ಲ ಬಂದೆ, ಚೆನ್ನಾಗಾಯಿತು ಫಂಕ್ಷನ್ನು. ಸೊ ಈಗ ಮತ್ತೆ ಹೊರಗಡೆ ಹೊರಡ್ತಾ ಇದ್ದೀವಿ. ನಾನು 3:15 ಆಗಿತ್ತು ಅನ್ಸುತ್ತೆ, 3:15 ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಜಯನಗರ ಹೋಗಬೇಕು ನಮ್ಮ ಚಿಕ್ಕಮ್ಮ ಮನೆಗೆ. ಅವರಿಗೆ ಸ್ವಲ್ಪ ಹುಷಾರಿಲ್ಲ. ಸೊ ಹಾಗೆ ನೋಡಿಕೊಂಡು, ಮತ್ತು ಅವ್ರು ಬರೋಕ್ಕಾಗ್ತಾಯಿಲ್ಲ ಕೆಲಸದ ಬ್ಯುಸಿನಲ್ಲಿ, ಪಾಪು ಜೊತೆ ಆಟಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಹಾಗೆ ನೋಡಿಕೊಂಡು ಅಂತ ಹೋಗ್ತಾಯಿದ್ದೀವಿ. ಹುಷಾರಿಲ್ಲ ಅಂತ ಅಂದರೆ ಜ್ವರ ಥರ ಏನಿಲ್ಲ, ಮೈಕೈ ನೋವಿದೆ. ಸೊ ಎದ್ದೇಳೋಕ್ಕಾಗ್ತಾಯಿಲ್ಲ, ಆ ಥರ ಸುಸ್ತು ಅಂತ ಇದ್ರು. ಸೊ ಹಾಗಾಗಿ ನೋಡ್ಕೊಬರೋಣ ಅಂತ ಪಾಪು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಜ್ವರ ಎಲ್ಲ ಇತ್ತು ಅಂದರೆ ಪಾಪು ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಅಪ್ಪ ಸುಸ್ತಾಗೋಯ್ತು ಬರೋಷ್ಟರಲ್ಲಿ ಅಲ್ಲಿಂದ. ಫಸ್ಟ್ ಟೈಮ್ ಅಲ್ಲ, ಅಂದರೆ ಬಸ್ಸಲ್ಲಿ ಫಸ್ಟ್ ಟೈಮ್ ಅಂತಲ್ಲ, 2 ಇಯರ್ಸ್ ಆದಮೇಲೆ ಹೋಗ್ತಾ ಇರೋದು. ಬಸ್ಸಲ್ಲಿ ಟ್ರಾವೆಲ್ಲೇ ಮಾಡಿ ಎಷ್ಟೋ ದಿನ ಆದಂಗೆ ಹೋಗಿತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಹೋಗ್ತಾಯಿದ್ದೀವಿ. ಇತ್ತು ನನ್ನ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಸೊ ಗಾಡೀಲಿ ಹೋಗ್ತೀವಿ, ನಾನು, ಮಮ್ಮಿ, ಪಾಪು 3 ಜನ ಹೋಗ್ತೀವಿ. ಸೊ ಬನ್ನಿ, ಅಲ್ಲಿ ಸಿಗ್ತೀನಿ ಜಯನಗರದಲ್ಲಿ. ಇಲ್ಲಿ ನೋಡು, ಹಾಂ ಅಕ್ಕಿ ತೊಗೊಬಿಟ್ಟೈತೆ, ಬಿಸಾಕ್ಬಿಡ್ಬೇಕು. ಕಸಿನ ಜೊತೆ ಯಾವ ಥರ ಎಸ್ಬಿಡು, ಅದು ಎತ್ಕೊಳೋದು ಇನ್ನೊಂದು ಜೊತೆ ಇತ್ತಲ್ಲ, ಅದು ಎಸ್ಬಿಡು. ಸೊ ಇವಾಗ ಹೊರಡ್ತಾ ಇದ್ದೀವಿ ಜಯನಗರಕ್ಕೆ, ನಮ್ಮ ಚಿಕ್ಕಮ್ಮ ಮನೆಗೆ. ಸೊ ಜಯನಗರದಲ್ಲಿ ಸಿಗ್ತೀವಿ. ಬಾಯ್ 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 ಮಾಡು. ಅಮ್ಮ ಇನ್ನೂ ಇಳಿತಾ ಇದ್ದಾರೆ, ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ, ಗಾಡಿಲೇ ಹೋಗ್ತೀವಿ. ಸೊ ಹೋಗ್ತಾ ಅಂದರೆ ಒಂದು ಕ್ಯಾನ್ ಹೇಳಿದ್ದಾರೆ, ವಾಟರ್ ಕ್ಯಾನು. ಸೊ ತೊಗೊಂಡು ಹೋಗ್ಬೇಕು. ನಮ್ಮ ಫುಲ್ ಪ್ಯಾಕ್ ಆಗ್ಬಿಟ್ಟವ್ರು. ಕೊರೋನಾ ಬರೋಕ್ಕೆ ಮುಂಚೆನೇ ತೆಗಿಗೇಟು, ಕೊರೋನಾ ಬರೋಕ್ಕೆ ಮುಂಚೆನೇ ಅವರು ಎಚ್ಚರಿಕೆ ವಹಿಸ್ಬಿಟ್ಟವ್ರು. ಅಲ್ಲಿ ಅಕ್ಕ ಕವ ಚಿಕ್ಕ
ಅಯ್ಯೋ ನಗೋನ ಯಾರು ಹೇಳು ಮೂತಿ ನೋಡು ಬಾಯ್ ಮಾಡಿ ಹುಡುಗರು ನೋಡ್ತಾವ ನಾವು. ಸೊ ಅವ್ರ ಮನೆಗೆ ಹೋದ್ವಿ. ಹೋದ ತಕ್ಷಣ ಅವ್ರ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಟ, ಮಾತಾಡಿಸ್ತಾ ಇದ್ರು. ತುಂಬ ಹೊತ್ತೇನು ಇರಲಿಲ್ಲ, ಒಂದು ಅರ್ಧ ಗಂಟೆನೂ ಇರಲಿಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಪಾಪ ಅವರು ಹುಷಾರಿಂದ ಮಲ್ಕೊಂಡ್ಬಿಟ್ಟಿದ್ರು. ವಾಟ್ರ್ ಕ್ಯಾನಲ್ಲಿದೆ ನೋಡಿ, ಅದನ್ನೇ ತೊಗೊಂಡೋಗಿದ್ದು ಅವ್ರಿಗೆ. ಅವ್ರ ಮನೇಲಿ ಸ್ವಲ್ಪ ಅದು ಹಳೇದಾಗಿತ್ತು. ಸೊ ಹಾಗಾಗಿ ಹೊಸ ಡ್ರಮ್ ತೊಗೊಂಡೋಗೋಣ ಅಂತ ಹೊಸ ಡ್ರಮ್ ತೊಗೊಂಡೋಗಿದ್ವಿ ನಮ್ಮ ಏರಿಯಾಯಿಂದ. ಅವ್ರ ಏರಿಯಾದಲ್ಲಿ ಕಾಸ್ಟ್ಲಿ ಹೇಳ್ತಾರೆ ಜಯನಗರದಲ್ಲಿ. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ ಇರೋ ಬಳೆ ಸ್ಟೋರಿಂದನೇ ತೊಗೊಂಡೋದ್ವಿ. ಮನೆಗೆ ರಿಟರ್ನ್ ಆದ್ವಿ. ಜಯನಗರದಿಂದ ಬಂದಿದ್ದೀವಿ. ಚುರ್ಮುರಿ ತೊಗೊಂಬಂದಿದ್ದೇನೆ ಚಳಿಗೆ. ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಫಸ್ಟು ಕಾಫಿ ಕುಡಿಬೇಕು. ಟೈಮ್ ಆಗಿದೆ, ಕತ್ಲೆ ಆಗಿಬಿಟ್ಟಿದೆ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ ಮನೆಗೆ ಹೋಗಿದ್ವಿ, ಅಲ್ಲಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ದಿನ ಆದಮೇಲೆ ಹೋಗಿದ್ವಲ್ಲ, ಸೊ ಹಾಗಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳೋ ಬರದಲ್ಲಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಸೊ ಮನೆಗೆ ಬಂದು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆನಾ? ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.